ದಿನಕ್ಕೆ 7 ರೂಪಾಯಿಯನ್ನ ಉಳಿಸಿದ್ರೆ ಸಾಕು, ತಿಂಗಳಿಗೆ 5,000ವರೆಗೆ ಪೆನ್ಷನ್ ಅನ್ನ ಪಡಿಬಹುದು. ನಿಮ್ಮ ಫ್ಯಾಮಿಲಿಗೆ ಸಿಗುತ್ತೆ 8.5 ಲಕ್ಷ ಲಂಸಮ್ ಅಮೌಂಟ್. ಹಾಗಾದ್ರೆ ಇದಕ್ಕೆ ಅಪ್ಲೈ ಮಾಡೋದು ಹೇಗಪ್ಪ? ಟ್ಯಾಕ್ಸ್ ಕಟ್ಟೋರ್ಗೆ ಈ ಸ್ಕೀಮ್ ಸಿಗುತ್ತಾ ಸಿಗಲ್ವಾ? ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಎಲ್ಲಿ ಅಪ್ಲೈ ಮಾಡೋದು, ಇವೆಲ್ಲದರ ಬಗ್ಗೆ A to Z ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಕ್ಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಎಸ್ ಸ್ನೇಹಿತರೆ, ನಿಮ್ಮ ಕೈಯಲ್ಲಿ ದಿನಕ್ಕೊಂದು 7-8 ರೂಪಾಯಿ ಉಳಿಸೋಕ್ಕಾಗತ್ತಾ? ಅಯ್ಯೋ ಅಷ್ಟೇ ತಾನೇ, ಖಂಡಿತ ಆಗತ್ತೆ ಅಂತ ಹೇಳ್ತೀರಲ್ವಾ? ಹಾಗಾದ್ರೆ ಕೇಳಿ, ಆ ಒಂದು 7 ರೂಪಾಯಿ ನಿಮ್ಮ ಒಂದು ರಿಟೈರ್ಮೆಂಟ್ ಲೈಫಲ್ಲಿ ತಿಂಗಳಿಗೆ 5,000 ರೂಪಾಯಿವರೆಗೆ ಬರುವಂತೆ ಮಾಡುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಒಂದು ವೇಳೆ ಚಂದಾದಾರರು ಇನ್ ಕೇಸ್ ಅವರು ಜೀವಂತವಾಗಿ ಇಲ್ಲ ಅಂತಂದ್ರೆ ಅವರ ಒಂದು ಪತ್ನಿ ಅಥವಾ ಪತಿಗೆ ಅದೇ ಒಂದು ಪೆನ್ಷನ್ ಅಮೌಂಟ್ ಏನಿದೆಯೋ ಜೀವನವಿಡೀ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಇನ್ನೊಂದು ಕ್ವಶನ್ ಬರುತ್ತೆ, ಇಬ್ರು ಇಲ್ಲ ಅಂತಂದಾಗ ಏನಾಗುತ್ತೆ? ಸೊ ಯಾರನ್ನ ನೀವು ನಾಮಿನಿ ಮಾಡಿರ್ತೀರೋ ಅಂದ್ರೆ ಮಕ್ಳಿಗಾಗಿರ್ಬೋದು, ಅವರಿಗೆ ಬರೋಬ್ಬರಿ 8.5 ಲಕ್ಷ ಲಂಸಮ್ ಹಣ ಕೈಗೆ ಸೇರುತ್ತೆ ಸ್ನೇಹಿತರೆ. ಹಾಗಾದ್ರೆ ನೀವು ಕೇಳ್ಬೋದು, ಯಾವ್ದಪ್ಪ ಈ ಯೋಜನೆ? ಇದಕ್ಕೂ ನಾವು ಅರ್ಜಿಯನ್ನ ಸಲ್ಲಿಸಬೇಕು, ಬೆನಿಫಿಟ್ ಅನ್ನ ಪಡ್ಕೊಳ್ಬೇಕು. ಈ ಒಂದು ಯೋಜನೆಗೆ ಅಟಲ್ ಪೆನ್ಷನ್ ಯೋಜನೆ ಸ್ನೇಹಿತರೆ. ಇದ್ರ ಬಗ್ಗೆ ಈ ಹಿಂದೆನೆ ನೀವು ಕೇಳಿರ್ತೀರ. ಆದ್ರೆ ಈಗೇನಪ್ಪ ಸ್ಪೆಷಲ್ ಅಂತಂದ್ರೆ, ಕೇಂದ್ರ ಸರ್ಕಾರ ಈ ಒಂದು ಸ್ಕೀಮ್ ಅನ್ನ 2031ರವರೆಗೂ ಎಕ್ಸ್ಟೆಂಡ್ ಮಾಡಿದೆ. ಹಾಗಾದ್ರೆ ಏನಿದು ಅಟಲ್ ಪೆನ್ಷನ್ ಸ್ಕೀಮ್? ಬರೀ ದಿನಕ್ಕೆ 7 ರೂಪಾಯಿಯನ್ನ ಉಳಿಸ್ತಾ ಹೋದ್ರೆ ವಯಸ್ಸಾದ ಕಾಲಕ್ಕೆ ತಿಂಗಳ 5,000 ರೂಪಾಯಿ ಗ್ಯಾರಂಟಿ ದುಡ್ಡು ಸಿಗೋದು ಹೇಗೆ? ಅದಕ್ಕೆ ಹೇಗೆಲ್ಲ ನಾವು ಅಪ್ಲೈ ಮಾಡಬೇಕಾಗತ್ತೆ? ಇನ್ನೊಂದು, ಟ್ಯಾಕ್ಸ್ ಕಟ್ಟೋರ್ಗೆ ಈ ಸ್ಕೀಮ್ ಸಿಗುತ್ತಾ ಸಿಗಲ್ವಾ? ಹೇಗೆ ಅಪ್ಲೈ ಮಾಡಬೇಕು? ಎಲ್ಲ ಒಂದು ಕ್ಲಾರಿಟಿಯನ್ನ ಈ ಒಂದು ನಿಮಗೆ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ನೋಡಿ, ಬಿಕಾಸ್ ಸಾಕಷ್ಟು ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಸಾಮಾನ್ಯವಾಗಿ IT ಕಂಪನಿಗಳಲ್ಲಿ ಕೆಲಸ ಮಾಡೋರ್ಗೆ PF ಅಂದ್ರೆ ಪ್ರಾವಿಡೆಂಟ್ ಫಂಡ್ ಇರುತ್ತೆ ಅಲ್ವಾ? ಸೊ ದೊಡ್ಡ ಉದ್ಯೋಗಿಗಳಿಗೆ, ಬಿಸ್ನೆಸ್ ಮ್ಯಾನ್ಗಳಿಗೆ NPS ಇರುತ್ತೆ. ಆದ್ರೆ ಸ್ನೇಹಿತರೆ, ಮಳೆ ಬಿಸಿಲು ಅನ್ನೋದೇ ದುಡಿಯುವಂತ ನಮ್ಮ ರೈತರಾಗಿರ್ಬೋದು, ದಿನವಿಡೀ ರಸ್ತೆಯಲ್ಲಿ ಆಟೋ ಓಡಿಸುವಂತ ಚಾಲಕರಾಗಿರ್ಬೋದು, ಅಥವಾ ಒಂದು ಸಣ್ಣ ಪುಟ್ಟ ಅಂಗಡಿ, ಏನಾದ್ರೂ ಒಂದು ಟೀ ಶಾಪು ಏನಾದ್ರೂ ಇಟ್ಕೊಂಡವರು, ಅಥವಾ ಕೂಲಿ ಕಾರ್ಮಿಕರ ಕಥೆ ಏನಾಗ್ಬೇಕು ಹೇಳಿ? ಇವರಿಗೆ ನಿವೃತ್ತಿ ಅನ್ನೋದು ಒಂದು ಕೇವಲ ಕನಸ ಅನ್ನುವಂತ ಕ್ವಶನ್ ಬರುತ್ತೆ. ಖಂಡಿತ ಇಲ್ಲ ಸ್ನೇಹಿತರೆ. ಇಂತಹ ಅಸಂಘಟಿತ ವಲಯದ ಶ್ರಮಿಕರಿಗಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ತಂದಂತಹ ಅದ್ಭುತವಾದಂತಹ ಒಂದು ಆಸರೆ ಅಂತಂದ್ರೆ ಅದು ಅಟಲ್ ಪೆನ್ಷನ್ ಯೋಜನೆ ಸ್ನೇಹಿತರೆ. ಸೊ ಇದರ ಬೆನಿಫಿಟ್ ಅನ್ನ ನೀವು ಆರಾಮಾಗಿ ಪಡ್ಕೊಳ್ಬಹುದು. ಸೊ ಮೊದಲನೇದಾಗಿ ಈ ಒಂದು ಯೋಜನೆಯ ವಿಶೇಷತೆ ಏನು ಅನ್ನೋದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ. ಈಗ ಸಣ್ಣ ಒಂದು ಉಳಿತಾಯ ಅಂತಂದ್ರೆ ಮುಂದೆ ಅದು ದೊಡ್ಡ ಆಸರೆಯಾಗಿ ನಿಮ್ಮನ್ನ ಕಾಯುತ್ತೆ. ಸೊ ಇದು ಶೇರ್ ಮಾರ್ಕೆಟ್ ಆಧಾರಿತ ಯೋಜನೆ ಅಲ್ಲ. ನಾಳೆ ಮಾರ್ಕೆಟ್ ಏನೇ ಏರಿಳಿತ ಕಂಡ್ರು, ದೇಶದಲ್ಲಿ ಈ ಕೋವಿಡ್ ನಂತ ಪರಿಸ್ಥಿತಿ ಬಂದರೂ ಕೂಡ, ಅಥವಾ ಆರ್ಥಿಕವಾಗಿ ಏನಾದ್ರೂ ಹಿಂಜರಿತ ಉಂಟಾಯ್ತು ಅಂತಂದ್ರೂ ಕೂಡ, ನಿಮ್ಮ ಒಂದು ಪೆನ್ಷನ್ ಮೊತ್ತ ಏನ್ ಬರ್ತಾ ಇರತ್ತೆ, ನಾನು 5,000 ಹೇಳ್ದೆ ಅಲ್ಲ, ಅದಕ್ಕೆ ಯಾವುದೇ ಧಕ್ಕೆ ಇಲ್ಲ ಸ್ನೇಹಿತರೆ. ಕೇಂದ್ರ ಸರ್ಕಾರವೇ ಇದಕ್ಕೆ ನೇರ ಹೊಣೆ ಆಗಿರುತ್ತೆ. ಸೊ ಸ್ನೇಹಿತರೆ, ನೀವು ಇಲ್ಲಿ ತಿಂಗಳಿಗೆ ನೀಡುವಂತ ಹಣವನ್ನ ಸರ್ಕಾರ ಸುಭದ್ರವಾಗಿ ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಬರುತ್ತೆ. ನಿಮಗೆ 60 ವರ್ಷ ತುಂಬಿದ ತಕ್ಷಣ ಆ ಹಣವೇ ನಿಮಗೆ ಮಾಸಿಕ ಪಿಂಚಣಿಯಾಗಿ, ತಿಂಗಳ ಪಿಂಚಣಿಯಾಗಿ ಬರ್ತಾ ಹೋಗುತ್ತೆ ಸ್ನೇಹಿತರೆ. PF ಆಗಿರ್ಬೋದು, ಗ್ರಾಚ್ಯುಟಿ ಆಗಿರ್ಬೋದು, ಅಥವಾ ಖಾಸಗಿ ರಿಟೈರ್ಮೆಂಟ್ ಪ್ಲಾನ್ ಇಲ್ಲದವರಿಗೆ ಇದೊಂದು ದೊಡ್ಡ ಬೆನಿಫಿಟ್, ವರದಾನ ಅಂತ ಹೇಳ್ಬೋದು. ಕಟ್ಟಡ ಕಾರ್ಮಿಕರಿಂದ ಹಿಡಿದು ಬೀದಿ ಬದಿ ವ್ಯಾಪಾರಿಗಳವರೆಗೆ ಪ್ರತಿಯೊಬ್ರು ಇಲ್ಲಿ ಗೌರವದ ನಿವೃತ್ತಿ ಪಡಿಬಹುದು. ಸೊ ಅವರು ಕೂಡ ರಿಟೈರ್ಮೆಂಟ್ ಲೈಫ್ ಅನ್ನ ಎಂಜಾಯ್ ಮಾಡ್ಕೊಳ್ಬಹುದು. ಬಟ್ ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ, ದಿನಕ್ಕೆ ಜಸ್ಟ್ 1 ಟೀ ಕುಡಿಯುವಷ್ಟು ಹಣವನ್ನ ನೀವು ಸೈಡ್ಗೆ ಇಟ್ರೆ, ನಿಮ್ಮ 60ನೇ ವಯಸ್ಸಿನ ನಂತರ ಸಣ್ಣ ಪುಟ್ಟ ಖರ್ಚುಗಳಿಗೆ ನೀವು ಯಾರ ಮುಂದೆಯೂ ಕೈ ಒಡ್ಡುವಂತ ಅವಶ್ಯಕತೆ ಇರೋದಿಲ್ಲ. ಮಕ್ಕಳು ಮುಂದೆ ಆಗಿರ್ಬೋದು, ಅಥವಾ ನನಗೊಂದು 10 ರೂಪಾಯಿ ಬೇಕು ಅಂತ ಹೇಳೋದಾಗಿರ್ಬೋದು, 1,000 ಬೇಕು ಅನ್ನೋದು, ಆ ರೀತಿಯಾದಂತ ಒಂದು ಸಿಚುವೇಶನ್ ಬರಲ್ಲ.
ಈಗ ಸ್ನೇಹಿತರೆ ಒಂದು ಪ್ರಶ್ನೆ ಬರ್ಬೋದು, ನಾನು ಎಷ್ಟು ಕಟ್ಟಬೇಕಪ್ಪ ಹಣ, ನನಗೆ ಎಷ್ಟು ಸಿಗುತ್ತೆ ಅನ್ನೋದು ಒಂದು ಕಾಮನ್ ಪ್ರಶ್ನೆ ಇರುತ್ತೆ ಅಲ್ವಾ. ಸಿಂಪಲ್ ಸ್ನೇಹಿತರೆ, ಇಲ್ಲಿ 1,000ದಿಂದ ಹಿಡಿದು 5,000 ರೂಪಾಯಿವರೆಗೆ ಬೇರೆ ಬೇರೆ ಪ್ಲಾನ್ ಇದೆ. ಸೊ ನಾವೀಗ ಹೈಯೆಸ್ಟ್ ಅಂತಂದ್ರೆ ತಿಂಗಳಿಗೆ 5,000 ರೂಪಾಯಿ ಪೆನ್ಷನ್ ಬರುವಂತ ಪ್ಲಾನ್ ಬಗ್ಗೆ ನೋಡೋಣ. ಎಕ್ಸಾಂಪಲ್ ಸಹಿತ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ರೂಲ್ಸ್ ಸಿಂಪಲ್, ನೀವು ಎಷ್ಟು ಬೇಗ ಸೇರ್ತಿರೋ ಅಷ್ಟು ಕಮ್ಮಿ ದುಡ್ಡಲ್ಲಿ ಕಟ್ತೀರಾ, ಲೇಟ್ ಮಾಡಿದ್ರೆ ಜಾಸ್ತಿ ಕಟ್ಟಬೇಕಾಗತ್ತೆ. ಸೊ ಇಲ್ಲಿ 2 ಎಕ್ಸಾಂಪಲ್ ಮೂಲಕ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಈಸಿಯಾಗಿ ಅರ್ಥ ಆಗ್ಲಿ ಅಂತ ಹೇಳ್ಕೊಂಡು. ಸೊ ನೀವಿಲ್ಲಿ ಟೇಬಲ್ ಅಲ್ಲಿ ನೋಡ್ತಾ ಇರ್ಬೋದು, ನಾನು ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ವಯಸ್ಸು ಎಷ್ಟಿರಬೇಕು, ಅದ್ರ ಜೊತೆಗೆ ನೀವು ಎಷ್ಟು ಕಟ್ಟಬೇಕಾಗತ್ತೆ ಅನ್ನುವಂಥದ್ದು. ಓಕೆ, ಈಗ ನೀವು ಟೇಬಲ್ ಅನ್ನು ನೋಡ್ಬೋದು. ತಿಂಗಳಿಗೆ 5,000 ಪಡೆಯುವಂತ ಪ್ಲಾನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನಿಮಗೆ ತಿಂಗಳ ಕಂತು ಆಗಿರ್ಬೋದು ಅಥವಾ ವಯಸ್ಸಾಗಿರ್ಬೋದು, ಹಾಗೆ ವಯಸ್ಸು 18, ವಯಸ್ಸು 30, ಇವೆರಡರಲ್ಲಿ ನೀವು ಕಟ್ತಾ ಬಂದ್ರೆ ಎಷ್ಟು ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನಿಮಗೆ ಮೊದಲನೇದಾಗಿ ವಯಸ್ಸು 18ಕ್ಕೆ ನೀವು ಇನ್ ಕೇಸ್ 210 ರೂಪಾಯಿಯನ್ನ ಕಟ್ತಾ ಬಂದ್ರಿ ಅಂತಂದ್ರೆ ದಿನದ ಉಳಿತಾಯ ಬಂದು 7 ರೂಪಾಯಿ ಮಾತ್ರ ಇರುತ್ತೆ. ಹೂಡಿಕೆಯ ಅವಧಿ ಬಂದು 42 ವರ್ಷಗಳು ಕಟ್ಟಿದ್ರೆ ನೀವು ಕಟ್ಟುವಂತ ಒಟ್ಟು ಮೊತ್ತ ಎಷ್ಟು ಹೇಳಿ, 1.5 ಲಕ್ಷ ರೂಪಾಯಿ ಇರುತ್ತೆ ಸ್ನೇಹಿತರೆ. ಸೊ 60 ವರ್ಷದ ನಂತರ ನಿಮಗೆ ಸಿಗುವಂತ ಪಿಂಚಣಿಯನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಪ್ರತಿ ತಿಂಗಳು 5,000 ಸಿಗ್ತಾ ಹೋಗುತ್ತೆ. ಸೊ ಹೂಡಿಕೆ ವಾಪಸ್ ಬರುವಂತ ಅವಧಿ ಬಂದು ಕೇವಲ 21 ತಿಂಗಳು, ಅಂದ್ರೆ ಸುಮಾರು ಒಂದು 2 ವರ್ಷ ಸ್ನೇಹಿತರೆ. ಅದೇ ನೀವು ವಯಸ್ಸು 30ರಲ್ಲಿ ಕಟ್ತಾ ಬಂದ್ರಿ ಅಂತಂದ್ರೆ ಇಲ್ಲಿ ನಿಮಗೆ ತಿಂಗಳ ಕಂತು ಬಂದು 577 ರೂಪಾಯಿ ಇರುತ್ತೆ. ದಿನದ ಉಳಿತಾಯ ಬಂದು 19 ರೂಪಾಯಿ ನೀವು ಕಟ್ತಾ ಬರಬೇಕಾಗತ್ತೆ. ಹೂಡಿಕೆಯ ಅವಧಿ ಬಂದು ಇಲ್ಲಿ ನಿಮಗೆ 30 ವರ್ಷಗಳಿರುತ್ತೆ ಸ್ನೇಹಿತರೆ. ಸೊ ನೀವು ಕಟ್ಟುವಂತ ಒಟ್ಟು ಮೊತ್ತ ಬಂದು 2.07 ಲಕ್ಷ ರೂಪಾಯಿ ಇರುತ್ತೆ. ಅಂದ್ರೆ 60 ವರ್ಷದ ನಂತರ ನಿಮಗೆ ಸಿಗುವಂತ ಪಿಂಚಣಿ ಬಂದು ನಿಮಗೆ ಪ್ರತಿ ತಿಂಗಳು 5,000 ಸಿಗ್ತಾ ಹೋಗುತ್ತೆ. ಇನ್ನು ಹೂಡಿಕೆ ವಾಪಸ್ ಬರುವಂತ ಅವಧಿ ಬಂದು 41 ತಿಂಗಳು, ಅಂದ್ರೆ ಸುಮಾರು 3.5 ವರ್ಷ ಸ್ನೇಹಿತರೆ. ಸೊ ಇಲ್ಲಿ ನೀವು ಎಷ್ಟು ಬೇಗ ಕಟ್ತಾ ಬರ್ತಿರೋ ಅಷ್ಟು ನಿಮ್ಗೆ ಜಾಸ್ತಿ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ನೋಡಿದ್ರಲ್ವಾ ಸ್ನೇಹಿತರೆ, ಕಂಪ್ಲೀಟ್ ನಿಮಗೆ ಕ್ಯಾಲ್ಕುಲೇಷನ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅಂದ್ರೆ ಉದಾಹರಣೆ ಫಸ್ಟ್ ಒನ್ ಎಕ್ಸಾಂಪಲ್ ಬಂದು ನೀವು 18ನೇ ವರ್ಷದವರಾಗಿದ್ರೆ ತಿಂಗಳಿಗೆ ನೀವು ಕಟ್ಟಬೇಕಾಗಿರೋದು ಬರೀ 210 ರೂಪಾಯಿ ಮಾತ್ರ. ದಿನಕ್ಕೆ ಲೆಕ್ಕ ಹಾಕಿದ್ರೆ ಬರೀ 7 ರೂಪಾಯಿ ಬರುತ್ತೆ. ನೀವು 60 ವರ್ಷದವರೆಗೂ ಕಟ್ಟುವಂತ ಒಟ್ಟು ಮೊತ್ತ ಬಂದು 1.5 ಲಕ್ಷ ರೂಪಾಯಿ ಮಾತ್ರ. ಆದ್ರೆ ರಿಟರ್ನ್ ಎಷ್ಟಪ್ಪ ಅಂತಂದ್ರೆ 60 ವರ್ಷ ಆದ್ಮೇಲೆ ನೀವು ಬದುಕಿರೋ ತನಕ ಪ್ರತಿ ತಿಂಗಳು ನಿಮ್ಗೆ 5,000 ರೂಪಾಯಿ ಪೆನ್ಷನ್ ಬರ್ತಾನೆ ಇರುತ್ತೆ. ಅಂದ್ರೆ ನೀವು ಲೈಫ್ ಲಾಂಗ್ ಕಟ್ಟಿರೋ ಒಟ್ಟು ದುಡ್ಡು ರಿಟೈರ್ ಆದಂತ ಜಸ್ಟ್ 2 ವರ್ಷದಲ್ಲಿ ವಾಪಸ್ ಬಂದ್ಬಿಡುತ್ತೆ. ಆಮೇಲೆ ಬರೋದೆಲ್ಲ ಬರೀ ಲಾಭನೇ ಸ್ನೇಹಿತರೆ. ಇನ್ನು 2ನೇ ಎಕ್ಸಾಂಪಲ್ ಕೊಟ್ಟೆ ಅಲ್ವಾ, ಅಂದ್ರೆ ವಯಸ್ಸು 30. ಒಂದು ವೇಳೆ ನೀವು 30 ವರ್ಷದವರಾಗಿದ್ರೆ ತಿಂಗಳಿಗೆ 577 ರೂಪಾಯಿ ನೀವು ಕಟ್ಟಬೇಕಾಗತ್ತೆ. ಆಗ ನಿಮ್ಮ ಒಂದು ಒಟ್ಟು ಕಾಂಟ್ರಿಬ್ಯೂಷನ್ ಸುಮಾರು 2 ಲಕ್ಷ ರೂಪಾಯಿ ಆಗುತ್ತೆ ಸ್ನೇಹಿತರೆ. ಇಲ್ಲೂ ಲಾಭ ಸೇಮ್, ತಿಂಗಳಿಗೆ 5,000 ರೂಪಾಯಿ ನಿಮಗೆ ಪೆನ್ಷನ್ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಈಗ ನಾನು ಅಟಲ್ ಪೆನ್ಷನ್ ಸ್ಕೀಮ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಯಾವ ರೀತಿ ನೀವು ತಿಂಗಳ 5,000 ಪಿಂಚಣಿ ಅಮೌಂಟ್ ಬರಬೇಕು ಅಂತಂದ್ರೆ ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗ್ತಾ ಇದೀವಿ. ಅದರ ಜೊತೆಗೆ ಇನ್ನೊಂದು ಮಾಹಿತಿಯನ್ನ ನಿಮ್ ಜೊತೆಗೆ ಹಂಚ್ಕೊಳ್ಳೇಬೇಕು. ಈಗ ನಾನು ನಿಮ್ಗೆ ರಿಟೈರ್ಡ್ ಲೈಫ್ ಆದ್ಮೇಲೆ ಯಾವ ರೀತಿ ಅಮೌಂಟ್ ಬರುತ್ತೆ ಅನ್ನೋದನ್ನ ಹೇಳ್ತಾ ಹೋದೆ. ಆದ್ರೆ ನಾಳೆ ದಿನ ಏನು ಅನ್ನುವಂಥದ್ದು ಯಾರಿಗೂ ಕೂಡ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗಲ್ಲ. ಯಾಕಂತಂದ್ರೆ ಇವತ್ತು ಚೆನ್ನಾಗಿರ್ತೀವಿ, ನಾಳೆ ಏನಾದ್ರೂ ಆಯ್ತು ಅಂತಂದ್ರೆ ನಮ್ಮ ಒಂದು ಫ್ಯಾಮಿಲಿಗೆ ಸಾಕಷ್ಟು ಬರ್ಡನ್ಗಳಾಗತ್ತೆ. ಅಂದ್ರೆ ಆರ್ಥಿಕ ಒಂದಷ್ಟು ನೋವುಗಳಾಗಬಹುದು, ಇಮೋಷನಲಿ ಒಂದಷ್ಟು ನೋವುಗಳಾಗತ್ತೆ, ಎಲ್ಲವೂ ಕೂಡ ಆಗತ್ತೆ. ಹಾಗಾಗಿ ನಾಳೆ ದಿನ ಏನು ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿರಲ್ಲ ಸ್ನೇಹಿತರೆ. ಇನ್ನೊಂದು ಹೇಳಲೇಬೇಕು, ಈಗ ಸಾಕಷ್ಟು ಜನ ಲೋನ್ಗಳನ್ನ ಮಾಡ್ಕೊಂಡಿರ್ತಾರೆ, ಕಾರ್ ಲೋನು, ಹೋಮ್ ಲೋನು ಅನ್ನುವಂಥದ್ದು. ಸೊ ನಾಳೆ ಅವ್ರು ಏನಾದ್ರೂ ಇಲ್ಲ ಅಂತಂದ್ರೆ ಆ ಒಂದು ಫಿನಾನ್ಷಿಯಲ್ ಬರ್ಡನ್ ಯಾರ ಮೇಲೆ ಹೋಗುತ್ತೆ ಹೇಳಿ? ಹೆಂಡತಿ ಆಗಿರ್ಬೋದು, ತಂದೆ ತಾಯಿ, ಅವ್ರ ಮೇಲೆ ಹೋಗ್ಬಿಡುತ್ತೆ. ಸೊ ಒಂದು ಕಡೆ ಒಂದು ಇಮೋಷನಲಿ ನೋವು ಅನ್ನುವಂಥದ್ದು ಇರುತ್ತೆ, ಕಣ್ಣೀರನ್ನ ಹಾಕ್ತಾ ಇರ್ತಾರೆ. ಅದ್ರ ಜೊತೆಗೆ ಫಿನಾನ್ಷಿಯಲಿ ಅವ್ರ ಮೇಲೆ ಆರ್ಥಿಕವಾಗಿ ಸಮಸ್ಯೆ ಆಯ್ತು ಅಂತಂದ್ರೆ ಅದು ಇನ್ನಷ್ಟು ನೋವನ್ನ ತಂದ್ಕೊಡುತ್ತೆ. ಹಾಗೆ ಆಗಬಾರ್ದು ಅಂತಂದ್ರೆ ಟರ್ಮ್ ಇನ್ಶೂರೆನ್ಸ್ ಅನ್ನ ನಿಮ್ಮ ಲೈಫಲ್ಲಿ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಆದ್ರೆ ಟರ್ಮ್ ಇನ್ಶೂರೆನ್ಸ್ ಅಂತ ಬಂದಾಗ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಳೋದು, ಕಂಪೇರ್ ಮಾಡ್ಕೊಂಡು ಯಾವ್ದನ್ನ ಬೈ ಮಾಡಬೇಕು ಅನ್ನೋಂಥದ್ದು ಗೊತ್ತಿಲ್ಲ ಅಂತಂದ್ರೆ ಒಂದು ಬೆಸ್ಟ್ ಸೊಲ್ಯೂಷನ್ ಅನ್ನ ಕೊಡ್ತೀನಿ ಸ್ನೇಹಿತರೆ, ಆಕ್ಸಿಸ್ ಮ್ಯಾಕ್ಸ್ ಲೈಫ್.
ಸೊ ಇಲ್ಲಿ ಸ್ನೇಹಿತರೆ ನಿಮ್ಗೆ ಒಂದು ಪ್ರೀಮಿಯಂ ಶುರು ಆಗುವಂತದ್ದು ತಿಂಗಳಿಗೆ 595 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 1 ಕೋಟಿವರೆಗೆ ಇಲ್ಲಿ ನಿಮ್ಗೆ ಕವರೇಜ್ ಕೂಡ ಸಿಗುತ್ತೆ. ನಿಮ್ಮ ಒಂದು ವಯಸ್ಸಾಗಿರ್ಬೋದು, ನಿಮ್ಮ ಒಂದು ಹೆಲ್ತ್ ಕಂಡೀಷನ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಇದನ್ನ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲ, ಸೆಕ್ಷನ್ 80C ಹಾಗೆ 80D ಅಂಡರ್ ಅಲ್ಲಿ ನೀವು ಸಾಕಷ್ಟು ಟ್ಯಾಕ್ಸ್ ಬೆನಿಫಿಟ್ ಅನ್ನ ಕೂಡ ಪಡ್ಕೊಳ್ತೀರಾ. ಅಂದ್ರೆ 54,600 ರೂಪಾಯಿವರೆಗೆ ನೀವು ಉಳಿತಾಯವನ್ನ ಮಾಡಬಹುದು. ಇನ್ನು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಕೂಡ ನೋಡ್ಲೇಬೇಕಲ್ವಾ. ಇಲ್ಲಿ ಇವರ ಒಂದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಒಂದು 99.70% ವರೆಗೆ ಇದೆ. ಅಂದ್ರೆ ನ್ಯಾಯಯುತವಾಗಿ ಕ್ಲೈಮ್ ಸೆಟಲ್ಮೆಂಟ್ ಅನ್ನ ಇವರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, 64 ಕ್ರಿಟಿಕಲ್ ಇಲ್ನೆಸ್ ಕೂಡ ಇಲ್ಲಿ ಕವರ್ ಆಗುತ್ತೆ. 3 hours ಕ್ಲೈಮ್ ಸೆಟಲ್ಮೆಂಟ್ ಕೂಡ ಇರುತ್ತೆ ಸ್ನೇಹಿತರೆ. ಹಾಗೆ ಈ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಬೈ ಮಾಡಿದ್ರಿ ಅಂತಂದ್ರೆ ಮೊದಲ ವರ್ಷದ ಪ್ರೀಮಿಯಂ ನಲ್ಲಿ 15% ವರೆಗೆ ರಿಯಾಯಿತಿ ಡಿಸ್ಕೌಂಟ್ ಅನ್ನ ಕೂಡ ಪಡಿಬಹುದು. ಸೊ ಹಾಗಾಗಿ ಸ್ನೇಹಿತರೆ, ಟರ್ಮ್ ಇನ್ಶೂರೆನ್ಸ್ ಅನ್ನ ಫ್ಯಾಮಿಲಿಯ ಎಲ್ಲ ಮೆಂಬರ್ಸ್ ಮಾಡಿಸ್ಕೊಳ್ಬಹುದು ಸ್ನೇಹಿತರೆ. ಅಣ್ಣ ತಂಗಿ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ತಂದೆ ತಾಯಿ ಮಕ್ಕಳು ಎಲ್ರಿಗೂ ಕೂಡ ಮಾಡಿಸ್ತು ಅಂತಂದ್ರೆ ನಾಳೆ ದಿನ ಏನ್ ಸಮಸ್ಯೆ ಬರುತ್ತೋ ಅದಕ್ಕೆ ನೀವು ಈಗಲೇ ಒಂದು ಸೊಲ್ಯೂಷನ್ ಅನ್ನ ಕಂಡ್ಕೋಬಹುದು. ಎಷ್ಟು ಬೇಗ ನೀವು ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡ್ತಿರೋ ಅಷ್ಟು ಬೆನಿಫಿಟ್ ನಿಮ್ಗೆ ಇರುವಂತದ್ದು ಸ್ನೇಹಿತರೆ. ಸೊ ಈಗ ನೆಕ್ಸ್ಟ್ ಅಟಲ್ ಪೆನ್ಷನ್ ಬಗ್ಗೆ ನೋಡ್ತಾ ಹೋಗೋಣ. ಯಾವ ರೀತಿಯಾಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು, ಏನು ಎತ್ತ ಅನ್ನೋದನ್ನ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ನಿಮ್ಮ ಕುಟುಂಬಕ್ಕೂ ರಕ್ಷಣೆ ಸಿಗುತ್ತೆ ಸ್ನೇಹಿತರೆ. ಲಕ್ಷಗಳ ಕಾರ್ಪಸ್ ಸಿಗುತ್ತೆ. ಹೌದು, ಬಹಳ ಜನ ಅನ್ಕೊಳ್ತಾರೆ ನಾನು ಸತ್ತ ಮೇಲೆ ಪೆನ್ಷನ್ ವೇಸ್ಟ್ ಅಲ್ವಲ್ಲಪ್ಪ, ಸೊ ದುಡ್ಡು ಬರಲ್ವಲ್ಲ ಅಂತ ಹೇಳ್ಕೊಂಡು ಅಟಲ್ ಪೆನ್ಷನ್ ಸ್ಕೀಮ್ ಡಿಸೈನ್ ಮಾಡಿರೋದೇ ಫ್ಯಾಮಿಲಿ ಪ್ರೊಟೆಕ್ಷನ್ ದೃಷ್ಟಿಯಲ್ಲಿ. ಇದನ್ನ 3 ಹಂತದ ಸೇಫ್ಟಿ ಹಂತ ಕರಿಬಹುದು ಸ್ನೇಹಿತರೆ. ಆ ಮೊದಲನೇ ಹಂತ, ಎರಡನೇ ಹಂತ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇ ಹಂತ ಬಂದು 60 ವರ್ಷದ ನಂತರ ನೀವು ಬದುಕಿರೋವರೆಗೂ ಪ್ರತಿ ತಿಂಗಳು 5,000 ರೂಪಾಯಿ ನಿಮ್ಗೆ ಸಿಗ್ತಾ ಹೋಗುತ್ತೆ, ಅಕೌಂಟ್ ಬಂದು ಬೀಳುತ್ತೆ. ಗಂಡ ಹೆಂಡತಿ ಇಬ್ರು ಮಾಡಿಸಿದ್ರೆ 10,000 ರೂಪಾಯಿವರೆಗೂ ಬರುತ್ತೆ ಸ್ನೇಹಿತರೆ ಪ್ರತಿ ತಿಂಗಳು. ಇನ್ನು ಎರಡನೇ ಹಂತ, ಒಂದು ವೇಳೆ ಪೆನ್ಷನ್ ತಗೊಳ್ತಾ ಇರುವಾಗಲೇ ಚಂದಾದಾರರು ಅವರ ಜೀವವನ್ನ ಕಳ್ಕೊಂಡ್ರೆ ಪೆನ್ಷನ್ ಸ್ಟಾಪ್ ಆಗಲ್ಲ. ಇದು ಸಾಕಷ್ಟು ಜನರಿಗಿರುವಂತಹ ಡೌಟ್. ಆ ಒಂದು 5,000 ರೂಪಾಯಿ ಏನಾಗುತ್ತೆ, ಅವರ ಪತಿ ಅಥವಾ ಪತ್ನಿಗೆ ಬರೋದಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಇದು ಎರಡನೇ ಹಂತ. ಇನ್ನು ಮೂರನೇ ಹಂತ ಬಂದು ವಿಧಿಯಾಟ ಬೇರೆನೇ ಇತ್ತು. ಅಂದ್ರೆ ಪತಿ ಪತ್ನಿ ಇಬ್ರು ಕೂಡ ತೀರ್ಕೊಂಡ್ರೆ ಏನ್ ಮಾಡೋದು? ಆಗ ಸೀನ್ ನಲ್ಲಿ ಎಂಟರ್ ಆಗೋದೆ ನಾಮಿನಿ ಅಥವಾ ಮಕ್ಕಳು. ಅಂದ್ರೆ ಸರ್ಕಾರ ನಿಮ್ಮ ಪೆನ್ಷನ್ಗಾಗಿ ಒಂದು ಕಾರ್ಪಸ್ ಫಂಡ್ ಅಂತ ನಿಧಿಯನ್ನ ಕೂಡಿಟ್ಟಿರುತ್ತೆ ಸ್ನೇಹಿತರೆ. ಸೊ ನೀವು 5,000 ಸ್ಲ್ಯಾಬ್ ಪ್ಲಾನ್ ಅನ್ನ ತಗೊಂಡ್ರೆ ಬರೋಬ್ಬರಿ 8.5 ಲಕ್ಷ ರೂಪಾಯಿ ಹಣವನ್ನ ಆಗ ನಿಮ್ಮ ನಾಮಿನಿಗೆ ಒಂದೇ ಸಲ ಲಂಸಮ್ ಅನ್ನ ಕೊಡಲಾಗುತ್ತೆ. ಅದು ನಿಮ್ಮ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಯಾರಿಗೆ ಬೇಕಾದ್ರೂ ನೀವು ಯಾರನ್ನ ನಾಮಿನಿ ಮಾಡಿರ್ತೀರೋ ಅವ್ರಿಗೆ ಸಿಗುತ್ತೆ. ಇನ್ನು ಸ್ನೇಹಿತರೆ, ಅಟಲ್ ಪಿಂಚಣಿ ಯೋಜನೆ ಅಡಿಯಲ್ಲಿ 60 ವರ್ಷಗಳ ನಂತರ ಖಾತರಿಪಡಿಸಿದಂತ ಕನಿಷ್ಠ ಮಾಸಿಕ ಪಿಂಚಣಿ ಮೊತ್ತ ಬಂದು 1,000 ಆಗಿದೆ ಸ್ನೇಹಿತರೆ. ಚಂದಾದಾರರು ತಮ್ಮ ವಯಸ್ಸು ಹಾಗೆ ಒಂದು ಕೊಡುಗೆಯ ಆಧಾರದ ಮೇಲೆ ತಿಂಗಳಿಗೆ 1,000 ಕಟ್ಬೋದು. 2,000 ಸಿಗುತ್ತೆ, 3,000 ಸಿಗುತ್ತೆ, 4,000 ಸಿಗುತ್ತೆ, 5,000 ವರೆಗಿನ ಪಿಂಚಣಿಯನ್ನ ಆಯ್ಕೆ ಮಾಡ್ಕೊಳ್ಬಹುದು. ಈಗ ನಮ್ಗೆ ಅಷ್ಟೊಂದು ದುಡ್ಡು ಕಟ್ಟಕ್ಕಾಗಲ್ಲ, 5,000 ಆಗಲ್ಲ, 1,000 ಅಥವಾ 3,000 ಪಿಂಚಣಿಯನ್ನ ಪಡಿಬೋದಾ ಅಂತ ಕೇಳಿದ್ರೆ ಖಂಡಿತ ಸಾಧ್ಯ ಇದೆ. ಅದಕ್ಕೆ ನಾನು ಕ್ಯಾಲ್ಕುಲೇಷನ್ ಅನ್ನ ತಿಳಿಸ್ತೀನಿ. ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಯಾವ ತರ ನಿಮ್ಗೆ ಪಿಂಚಣಿ ಮೊತ್ತ ಸಿಗುತ್ತೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಇಲ್ಲಿ ಬಂದು ವಯಸ್ಸು 18 ಇರುತ್ತೆ. ಮಾಸಿಕ ವಂತಿಗೆ ಅಂದ್ರೆ ನೀವು ಕಟ್ಟುವಂತಹ ಹಣ 42 ರೂಪಾಯಿ ಆಗಿರುತ್ತೆ. ಸೊ ನಿಮ್ಗೆ ಮಾಸಿಕ ಪಿಂಚಣಿ ಬಂದು 1,000 ರೂಪಾಯಿ ಸಿಗ್ತಾ ಹೋಗುತ್ತೆ. ಅದೇ ನಿಮ್ಗೆ ನಾಮಿನಿಗೆ ಸಿಗುವಂತ ಗ್ಯಾರಂಟಿ ಮೊತ್ತ ಬಂದು 1.7 ಲಕ್ಷ. ಅದೇ 18 ವರ್ಷಕ್ಕೆ ನೀವು ಇನ್ ಕೇಸ್ ಮಾಸಿಕ ವಂತಿಗೆ ಅಂದ್ರೆ ನೀವು ಕಟ್ಟುವಂತಹ ಹಣ 126 ರೂಪಾಯಿ ಇತ್ತು ಅಂತಂದ್ರೆ ತಿಂಗಳ ನಿಮ್ಗೆ ಮಾಸಿಕ ಪಿಂಚಣಿಯಾಗಿ 3,000 ರೂಪಾಯಿ ಸಿಗ್ತಾ ಹೋಗುತ್ತೆ. ನಾಮಿನಿಗೆ ಸಿಗುವಂತ ಗ್ಯಾರಂಟಿ ಮೊತ್ತ ಬಂದು 5.1 ಲಕ್ಷ ಸ್ನೇಹಿತರೆ. ಸೊ ಈಗ ಅರ್ಥ ಆಯ್ತಲ್ವಾ ನಿಮ್ಗೆ ಯಾವ ರೀತಿ ಕ್ಯಾಲ್ಕುಲೇಷನ್ ಇರುತ್ತೆ ಅಂತ. ಸೊ ಒಂದು ವೇಳೆ ನೀವು 18 ವರ್ಷದವರಿದ್ದಾಗಲೇ ಈ ಒಂದು ಯೋಜನೆಗೆ ಸೇರಿದ್ರೆ ತಿಂಗಳಿಗೆ ಕೇವಲ 42 ರೂಪಾಯಿ ಅಂತಂದ್ರೆ ದಿನಕ್ಕೆ ಕೇವಲ 1.5 ರೂಪಾಯಿ ಉಳಿಸಿದ್ರೂ ಸಾಕು. ನಿಮಗೆ 60 ವರ್ಷ ತುಂಬಿದ ಮೇಲೆ ಪ್ರತಿ ತಿಂಗಳು 1,000 ರೂಪಾಯಿ ನಿಮಗೆ ಪೆನ್ಷನ್ ಬರ್ತಾ ಹೋಗುತ್ತೆ. ಇದು ಕೂಡ ಒಳ್ಳೆ ಅಮೌಂಟ್ ಸ್ನೇಹಿತರೆ. ಅಕಸ್ಮಾತ್ ಫಲಾನುಭವಿ ಮೃತಪಟ್ರೆ ಅವರ ಒಂದು ನಾಮಿನಿಗೆ ಬರೋಬ್ಬರಿ 1.7 ಲಕ್ಷ ರೂಪಾಯಿ ಸಿಗುತ್ತೆ. ಅದೇ ನೀವು 3,000 ಪಿಂಚಣಿ ಬೇಕು ಅನ್ನೋರು ತಿಂಗಳಿಗೆ ಬರೀ
ಬರೀ 126 ರೂಪಾಯಿ ಕಟ್ಟಬೇಕಾಗತ್ತೆ. ಅಂದ್ರೆ ದಿನಕ್ಕೆ ಒಂದು ಚಹಾ ಕುಡಿಯುವಷ್ಟು ಹಣವನ್ನ ಇಲ್ಲಿ ಉಳಿಸಿದ್ರೆ ಸಾಕು. ನಿವೃತ್ತಿಯ ನಂತರ ತಿಂಗಳಿಗೆ 3,000 ರೂಪಾಯಿ ಪಿಂಚಣಿ ಸಿಗುತ್ತೆ. ಅಷ್ಟೇ ಅಲ್ಲ, ನಾಮಿನಿ ಬರೋಬ್ಬರಿ 5.1 ಲಕ್ಷ ರೂಪಾಯಿ ಮೊತ್ತದ ಭದ್ರತೆ ಅವರಿಗೆ ಇರುತ್ತೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಈಗ ಮೇನ್ ಮ್ಯಾಟರ್ಗೆ ಬರೋಣ. ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗಲ್ಲ ಈ ಒಂದು ಸ್ಕೀಮ್ ಅನ್ನುವಂಥದ್ದು. ಬೇಸಿಕ್ ರೂಲ್ಸ್ ಇಷ್ಟೇ ಸ್ನೇಹಿತರೆ. ನೀವು ಭಾರತೀಯ ಪ್ರಜೆಯಾಗಿರಬೇಕು, ವಯಸ್ಸು 18ರಿಂದ 40 ವರ್ಷದ ಒಳಗಡೆ ಇರಬೇಕಾಗತ್ತೆ. 40 ದಾಟ್ತು ಅಂತಂದ್ರೆ ನಿಮಗೆ ಈ ಸ್ಕೀಮ್ನಲ್ಲಿ ಏನು ಸಿಗಲ್ಲ. ಸೊ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಸೇವಿಂಗ್ಸ್ ಅಕೌಂಟ್ ಇರಲೇಬೇಕು ಸ್ನೇಹಿತರೆ. ಆಧಾರ್ ಕಾರ್ಡ್, ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಇಲ್ಲಿ ಮೇನ್ ರೂಲ್ ಹೇಳ್ಬಿಡ್ತೀನಿ. ಅಕ್ಟೋಬರ್ 1, 2022ರಿಂದ ಸರ್ಕಾರ ಹೊಸ ರೂಲ್ ತಂದಿದೆ ಗೊತ್ತಾ. ಇದರ ಪ್ರಕಾರ ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ರೆ ಈ ಒಂದು ಸ್ಕೀಮ್ಗೆ ಸೇರೋ ಹಾಗಿಲ್ಲ. ಯಾಕಂತಂದ್ರೆ ಇದು ಪ್ಯೂರ್ ಆಗಿ ಬಡವರು ಹಾಗೆ ಕೆಳ ಮಧ್ಯಮ ವರ್ಗದವರಿಗೆ ಇರುವಂತದ್ದು ಸ್ನೇಹಿತರೆ. ಹಾಗಾದ್ರೆ ಇನ್ನೊಂದು ಗುಡ್ ನ್ಯೂಸ್ ಅನ್ನ ಹೇಳ್ತೀನಿ. ನೀವು ಸ್ಕೀಮ್ಗೆ ಜಾಯಿನ್ ಆಗುವಂತ ಟೈಮಲ್ಲಿ ಟ್ಯಾಕ್ಸ್ ಕಟ್ತಿರ್ಲಿಲ್ಲ ಅಂತಂದ್ರೆ ಇಟ್ಕೊಳ್ಳಿ. ಅಂದ್ರೆ ಟ್ಯಾಕ್ಸ್ ಅನ್ನ ನೀವು ಕಟ್ತಿರ್ಲಿಲ್ಲ, ಆಗ ಸ್ಕೀಮ್ಗೆ ನೀವು ಸೇರಿದ್ದೀರಿ. ಆದರೆ ಮುಂದೆ ನಿಮಗೆ ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಸಂಬಳ ಇರುತ್ತೆ, ಸಂಬಳ ಜಾಸ್ತಿ ಆಗುತ್ತೆ, ಟ್ಯಾಕ್ಸ್ ಕಟ್ಟುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಸೊ ನಿಮ್ಮ ಅಕೌಂಟ್ ಆಗಲೂ ಕೂಡ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ. ಜಾಯಿನ್ ಆಗೋ ಟೈಮಲ್ಲಿ ಮಾತ್ರ ನೀವು ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು. ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ಸ್ನೇಹಿತರೆ, ಅರ್ಜಿಯನ್ನ ಹೇಗೆ ಸಲ್ಲಿಸೋದು ಅನ್ನೋದನ್ನ ನೋಡೋಣ. ಬಿಕಾಸ್ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟೆ. ಆನ್ಲೈನು ಆಫ್ಲೈನಲ್ಲೂ ಎರಡರಲ್ಲೂ ಅರ್ಜಿ ಸಲ್ಲಿಸಬಹುದಾ? ಖಂಡಿತ ಹೌದು. ಆನ್ಲೈನಲ್ಲಿ ಹೇಗೆ ಅನ್ನೋದನ್ನ ಫಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಆನ್ಲೈನ್ ನಲ್ಲಿ ನೀವು ಈ ಒಂದು ಪೆನ್ಷನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಸುಲಭವಾಗಿ ಈಸಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರಬಹುದು, HDFC ಆಗಿರಬಹುದು, ICIC ನಂತಹ ಪ್ರಮುಖ ಬ್ಯಾಂಕ್ಗಳ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಆಪ್ಗಳ ಮೂಲಕ ನೀವು ನೇರವಾಗಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಅಲ್ಲೇ ನಿಮ್ಗೆ ಆಪ್ಷನ್ ಸಿಕ್ಕಿಬಿಡುತ್ತೆ. ಸೊ ಮೊದಲು ನಿಮ್ಮ ಬ್ಯಾಂಕ್ನ ಇಂಟರ್ನೆಟ್ ಬ್ಯಾಂಕಿಗೆ ಆ ಒಂದು ಪೋರ್ಟಲ್ಗೆ ನೀವು ಲಾಗಿನ್ ಆಗಬೇಕಾಗತ್ತೆ. ಸೊ ಅಲ್ಲಿ ನಿಮಗೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಥವಾ ಸರ್ವಿಸ್ ಅನ್ನುವಂಥ ಒಂದು ವಿಭಾಗ ಇರುತ್ತೆ. ಅದರಲ್ಲಿ ನಿಮಗೆ ಅಟಲ್ ಪೆನ್ಷನ್ ಯೋಜನಾ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಯೋಜನೆಗೆ ಲಿಂಕ್ ಮಾಡಬೇಕಾದಂತಹ ನಿಮ್ಮ ಒಂದು ಉಳಿತಾಯ ಖಾತೆಯನ್ನ ಅಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಬೇಕಾದಂಥ ಪಿಂಚಣಿ ಮೊತ್ತ ಅಂದ್ರೆ 1,000ದಿಂದ 5,000 ರೂಪಾಯಿ ಅದನ್ನ ಆಯ್ಕೆ ಮಾಡ್ಕೊಳ್ಬೇಕು. ವಂತಿಗೆ ಪಾವತಿಸುವಂತ ಅವಧಿ ಅಂದ್ರೆ ಮಾಸಿಕ, ತ್ರೈಮಾಸಿಕ, ಅರ್ಧವಾರ್ಷಿಕ ಅದನ್ನ ಇಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಕನ್ನಡ, ಇಂಗ್ಲಿಷ್ ಎರಡರಲ್ಲೂ ಕೂಡ ಆಪ್ಷನ್ ಇರುತ್ತೆ ಸ್ನೇಹಿತರೆ. ಅರ್ಜಿಯಲ್ಲಿ ನಿಮ್ಮ ಒಂದು ನಾಮಿನಿ ವಾರಸುದಾರರ ವಿವರಗಳನ್ನ ಭರ್ತಿ ಮಾಡಿ, ಸಾಮಾನ್ಯವಾಗಿ ಸಂಗತಿಯು ಮೊದಲೇ ನಾಮಿನಿ ಆಗಿರ್ತಾರೆ. ಅಂತಿಮವಾಗಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತ ಮೊಬೈಲ್ ಸಂಖ್ಯೆಗೆ ಬರುವಂತ OTP ನಮೂದಿಸೋ ಮೂಲಕ ಅರ್ಜಿಯನ್ನ ಸಲ್ಲಿಸಿ ನೋಂದಣಿ ಪ್ರಕ್ರಿಯೆಯನ್ನ ಇಲ್ಲಿ ನೀವು ಕಂಪ್ಲೀಟ್ ಮಾಡ್ಕೊಳ್ಬಹುದು. ಇದು ನಾನು ಹೇಳ್ತಿರುವಂತದ್ದು ಆನ್ಲೈನ್. ಸಾಕಷ್ಟು ಜನರಿಗೆ ಆನ್ಲೈನ್ ಅಷ್ಟು ನಾಲೆಜ್ ಇರಲ್ಲ. ಆಫ್ಲೈನ್ ಅಲ್ಲಿ ಸಾಧ್ಯನಾ? ಖಂಡಿತ. ನಿಮ್ಮ ಒಂದು ಬ್ಯಾಂಕ್ ಬ್ರಾಂಚ್ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಅಟಲ್ ಪೆನ್ಷನ್ ಫಾರ್ಮ್ ಅನ್ನ ನೀವು ಕೇಳಿ ಪಡಿಬೇಕಾಗತ್ತೆ. ಆಧಾರ್ ನಂಬರ್ ಆಗಿರ್ಬೋದು, ಮೊಬೈಲ್ ನಂಬರ್ ಬರ್ಕೊಡಿ, ಅವರೇ ರಿಜಿಸ್ಟರ್ ಮಾಡ್ತಾರೆ. ಇಲ್ಲಾಂತಂದ್ರೆ ನೀವೇ ಫಿಲ್ಅಪ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇನ್ನು ತುಂಬಾ ಜನರಿಗೆ ಪ್ರತಿ ತಿಂಗಳು ಬ್ಯಾಂಕ್ಗೆ ಹೋಗಿ ಹಣ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ, ಕೆಲಸ ಅದು ಇದು ಅನ್ನುವಂಥದ್ದು ಇರುತ್ತೆ. ಅಂಥವ್ರು ಆಟೋ ಡೆಬಿಟ್ ಆಯ್ಕೆಯನ್ನ ಇಲ್ಲಿ ಸಕ್ರಿಯ ಆಕ್ಟಿವ್ ಮಾಡ್ಕೊಳ್ಬಹುದು. ನಿಮ್ಮ ಉಳಿತಾಯ ಖಾತೆಯಲ್ಲಿ ನಿಗದಿತ ಹಣ ಇತ್ತು ಅಂತಂದ್ರೆ ಸಾಕು, ಬ್ಯಾಂಕ್ ತಾನಾಗಿಯೇ ಕಟ್ ಮಾಡ್ಕೊಳುತ್ತೆ ಹಣವನ್ನ. ಇದರಿಂದ ನಿಮ್ಮ ಒಂದು ಪೆನ್ಷನ್ ಖಾತೆ ನಿಷ್ಕ್ರಿಯ ಆಗೋದನ್ನ ತಪ್ಪಿಸಬಹುದು. ಅಲ್ಲದೆ ನಿಮ್ಮ ಆಧಾರ್ ಸೀಡಿಂಗ್ ಆಗಿದ್ಯಾ ಅನ್ನುವಂಥದ್ದನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಆಟೋ ಕಟ್ ಹಂಗೆ ಆಯ್ತು ಅಂತಂದ್ರೆ ನಿಮ್ಗೆ ಟೈಮ್ ಉಳಿಯುತ್ತೆ ಸ್ನೇಹಿತರೆ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಸೊ ನೀವು ದೊಡ್ಡ ಸಂಬಳದ ಕೆಲಸದಲ್ಲಿ ಇರ್ತೀರಾ, ಈಗಾಗಲೇ ಲಕ್ಷಾಂತರ ರೂಪಾಯಿಗಳನ್ನ ಮ್ಯೂಚುವಲ್ ಫಂಡು ಅಥವಾ ಶೇರ್ ಮಾರುಕಟ್ಟೆ ಬೇರೆ ಬೇರೆ ಕಡೆಗಳಲ್ಲಿ ಹೂಡಿಕೆ ಮಾಡ್ತಾ ಇರಬಹುದು. ಅಂತ ಸಂದರ್ಭದಲ್ಲಿ ನಿಮ್ಗೆ ಈ ಒಂದು ಯೋಜನೆ ಅಂದ್ರೆ ಜಸ್ಟ್ ಒಂದು ಪಿಂಚಣಿ ಅಮೌಂಟ್ 5,000 ಸಿಗುತ್ತೆ ಅಂತಂದ್ರೆ ತೀರಾ ಸಣ್ಣದು ಅಂತ ಅನ್ನಿಸ್ಬೋದು ಸ್ನೇಹಿತರೆ. ಆದ್ರೆ ಒಮ್ಮೆ ನಿಮ್ಮ ಸುತ್ತಮುತ್ತ ಗಮನಿಸಿ. ಅಂದ್ರೆ ನಿಮ್ಮ ಮನೆಯ ಕೆಲಸಕ್ಕೆ ಬರೋರಾಗಿರ್ಬೋದು, ಅಥವಾ ದಿನಸಿ ತಂದ್ಕೊಡುವಂತ ಸಣ್ಣ ವ್ಯಾಪಾರಿಗಳಾಗಿರ್ಬೋದು, ಅಥವಾ ಆಟೋ ಆಗಿರ್ಬೋದು, ಟ್ಯಾಕ್ಸಿ ಚಾಲಕರಾಗಿರ್ಬೋದು, ದಿನವಿಡೀ ಮಣ್ಣಲ್ಲಿ ಬೆವರು ಸುರಿಸುವಂತ ರೈತರು, ಇವರಿಗೆ ರಿಟೈರ್ಮೆಂಟ್ ಫಂಡ್ ಇರೋದಿಲ್ಲ ಸ್ನೇಹಿತರೆ. ಅವರಿಗೆ ವಯಸ್ಸಾದ ಮೇಲೆ ಪ್ರತಿ ತಿಂಗಳು ಕೈ ಸೇರುವಂತ ಈ ಒಂದು 5,000 ರೂಪಾಯಿ ಕೇವಲ ಹಣ ಆಗಿರೋದಿಲ್ಲ, ಅವರ ಒಂದು ಆತ್ಮಗೌರವದ ಸಂಕೇತ ಆಗಿರುತ್ತೆ, ದೊಡ್ಡ ಅಮೌಂಟ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಸಂಪರ್ಕದಲ್ಲಿರುವಂತ ಇಂತಹ ಶ್ರಮಜೀವಿಗಳಿಗೆ ಈ ಒಂದು ಯೋಜನೆ ಬಗ್ಗೆ ಮಾಹಿತಿ ಕೊಡಿ ಸ್ನೇಹಿತರೆ. ಅವ್ರಿಗೆ ತಿಳಿದೇ ಇರ್ಬೋದು, ಬ್ಯಾಂಕ್ಗಳಿಗೆ ಹೋಗೋದಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಅಂಥವರಿಗೆ ಒಂದು ಚಿಕ್ಕ ದಾರಿನ ತೋರಿಸಿ ಈ ಸ್ಕೀಮ್ ಮಾಡಿಸೋದಕ್ಕೆ ಸಹಾಯ ಮಾಡಿ ಸ್ನೇಹಿತರೆ. ನೀವು ಇವತ್ತು ಮಾಡುವಂತ ಒಂದು ಪುಟ್ಟ ಸಹಾಯ ಅವರ ಒಂದು ವೃದ್ಧಾಪ್ಯದ ಬದುಕಿಗೆ ಭದ್ರವಾದಂತಹ ಒಂದು ಬುನಾದಿಯನ್ನ ಹಾಕೊಡುತ್ತೆ ಸ್ನೇಹಿತರೆ. ಇದು
ಕೇವಲ ಒಂದು ಹೆಲ್ಪ್ ಆಗಿರೋದಿಲ್ಲ, ನಮ್ಮ ಒಂದು ಸಮಾಜದ ಕಡು ಬಡವರ ಬದುಕನ್ನ ಗೌರವಿಸುವಂತ ಒಂದು ಸಣ್ಣ ಪ್ರಯತ್ನ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಅಟಲ್ ಪೆನ್ಷನ್ ಸ್ಕೀಮ್ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಒಂದಷ್ಟು ಜನರಿಗೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಈ ತರಹದ ಸಾಕಷ್ಟು ಮಾಹಿತಿಯನ್ನ ಈ ಒಂದು ಚಾನೆಲ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.